ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಭ್ರಷ್ಟ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಅನ್ನದಾತನೊಬ್ಬ ತನ್ನ ಜಾನುವಾರುಗಳನ್ನು ತಾಲೂಕು ಪಂಚಾಯಿತಿ ಕಚೇರಿಗೆ ಕರೆತಂದಂತ ಮನಕುಲುಕುವ ಘಟನೆ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ಅಪ್ಪಸಾಬ್ ಮಡಿಕೆ ಎನ್ನುವರು ಸರ್ಕಾರದ ಯೋಜನೆಯಡಿ ಕೊಟ್ಟಿಗೆಯನ್ನು ನಿರ್ಮಿಸಿದ್ರು. ಆದರೆ ಅಧಿಕಾರಿಗಳು 3 ವರ್ಷ ಕಳೆದರೂ ಕೂಡ ಅದರ ಬಿಲ್ ಮಾಡಿಕೊಡದೆ ಸತಾಯಿಸುತ್ತಿದ್ದಾರೆ. ಇದರಿಂದ ಬೇಸತ್ತ ರೈತ ಇಂದು ತನ್ನ ದನ ಕರುಗಳನ್ನು ನೇರವಾಗಿ ಹುಲ್ಸೂರು ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ತಂದು ನಿಲ್ಲಿಸಿ ಆಕ್ರೋಶ ಹೊರಹಾಕಿದ್ದಾನೆ. ಇದೇ ವೇಳೆ ಸ್ಥಳೀಯ ರೈತರು ಕೂಡ ಮಾತನಾಡಿ, ಅಧಿಕಾರಿಗಳು ಬಡ ರೈತರ ಕೊಟ್ಟಿಗೆ ಬಿಲ್ ಮಾಡದೆ ರಸ್ತೆ, ನಾಲೆ, ಚರಂಡಿ ಹೆಸರಿನಲ್ಲಿ ಬೋಗಸ್ ಬಿಲ್ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಿದ್ದಾರೆ. 40ಕ್ಕೂ ಹೆಚ್ಚು ರೈತರ ಬಿಲ್ ಬಾಕಿ ಇಟ್ಟು ದಪ್ಪ ಚರ್ಮದ ಅಧಿಕಾರಿಗಳು ದ್ರೋಹ ಎಸಗಿದ್ದಾರೆ. ನ್ಯಾಯ ಸಿಗುವವರೆಗೂ ಇಲ್ಲಿಂದ ನಾವು ಕದಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಹದಿನೇಳು ದನಗಳವಾರಿ ರೋಜ ಹೈನುಗಾರಿಕೆ ಹಾಲು ಕೊಡ್ತೀನಿ ಡೈರಿಗ. ಇಲ್ಲಿ ನೋಡಿ ಸರ್, ಈಗ ಪೂರ ಎಟು ಚೆಡ್ ಹಾಲು ಸಮೇತ ಕೊಡ್ತೀನಿ ಡೈರಿ. 4 ಎಮ್ಮಿಗಳವ, 8 ಎತ್ಗಳವ ಸರ್. ಎಲ್ಲ ಇದು ಭೀ ನೀವು ಈ ನಮ್ಮನ್ನ ಧೋಕ ಮಾಡ್ತಂದ್ರೆ ನಮಗೆ ಎಷ್ಟು ತಕ್ಲೀಫ್ ಆಗ್ಬೋದು. MS ಮಾಡಕ್ ಹೋದ್ರೆ ಡಿಲೀಟ್ ಮಾಡ್ರಿ. ಡಿಲೀಟ್ ಎಲ್ಲ ಮಾಡ್ಕೊಂಡು MS ಡಿಲೀಟ್ ಯಾರು ಮಾಡಿದ್ರೆ ಕರೆಸಿ ಇಲ್ಲಿ ಅಂತಾರೆ. ಮತ್ತೆ ಅಧಿಕಾರಿಗಳು ನಿಮ್ಗೆ ಏನಂತ ಅಧಿಕಾರಿಗಳು ಕೇಳೋರು ವರ್ಕ್ ಅಫಿಷನ್ ಹಾಕ್ಯಾರ, ನಮ್ಮ ಕುನಲ್ಲಿ ನಿಮ್ಮ ಕುಲ ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರೆ ಅವ್ರು. ಅದ್ರ ಎಷ್ಟು ಜನರದಾಗ್ಯಾರ ನಿಮ್ಮೂರ? ನಮ್ಮೂರ 40 ಜನ ಹಾಕ್ಯಾರ ಸರ್. 40 ಜನದಾಗ ಮತ್ತೆ ಕೇಳಿ ನೀವು ಅಧಿಕಾರಿಗಳಿಗೆ ಕೇಳೋರು ಅದು ನಮಗೇನು ಕುನಲ್ಲಿ ಮ್ಯಾಲಿನವರೇ ಬಂದು ಹಾಕ್ಯಾರ ಅಂತಾರೆ ಸರ್. ಈ ಎಕ್ಸಿಟ್ ನೀವು ನಡ್ರಲ್ಲಿ ಸ್ಪಾಟ್ ಮೇಲೆ ನಮ್ದು ಏನಾರ ಡಿಲೀಟ್ ಇದ್ರು ಡಿಲೀಟ್ ಮಾಡ್ಯಾರ. ನಮ್ಮ पूरा A to Z कर सिग्नेचर के साथ पूरा हो रही GPS फोटो के साथ पूरा बंद ನೋಡ್ರೆ पूरा है ಎಲ್ಲ GPS फोटो ದರಿ पूरा ಇದು GPS फोटो के साथ पूरा ಎಲ್ಲ ಬಂದ್ ನೋಡ್ರೆ पूरा ಮತ್ ಫುಲ್ ಫೋಕಸ್ ಮಾಡ್ಯಾರ. 1 crore ರೂಪಾಯಿ ಮಟೀರಿಯಲ್ ಬಿಲ್ ಹಾಕ್ಯಾರ ಮೊನ್ನೆ ದಿವಸ. पूरा ಓಟೆಲ್ಲ पूरा ಜೀರೋ ರೀ, ಒಂದು ಬಿ ಕೆಲಸ ಆಗಿಲ್ಲ. ಅವತ್ತು ಮಾಡ್ರ ಪಾಪ ರೈತರದಂದ್ರೆ 38,000 ರೂಪಾಯಿ ಒಂದು ಕಟ್ಗಿ ಬಿಲ್ ಹಾಕ್ಲಕ್ಕಾಗಿಲ್ಲ ಇವ್ರದಿಂದ. ಬೋಗಸ್ ಅಂದ್ರೆ ಯಾವ ಕೆಲಸ? पूरा ಎಲ್ಲ ಎ ಟು ರೋಡ್ ಬಿ ಬೋಕಸ್ ಆಗ್ಯಾವ, ನಾಲಿ ಬೋಕಸ್ ಆಗ್ಯಾವ, ಸಿಡಿ ಬೋಕಸ್ ಆಗ್ಯಾವ, पूरा ಬೋಕಸ್ ಆಗ್ಯಾವ. पूरा A to Z ರೀ. ಈ ನಮ್ದು ಒಂದು ಗರೀಬ್ ಮಂದಿ 40,000 ರೂಪಾಯಿ ಕರೆಕ್ಟ್ ಮಾಡಿ ಕೆಲಸ ಅಂದ್ರೆ ಮಾಡಂದ್ರು ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರೆ. ಇದು ರೋಜ 10 ಸಲ ಹೇಳತ್ತೇವ್ರಿ. ಈಗ 1 ವರ್ಷ ಆಯ್ತು ಜೀವತ್ತಿಲ್ಲತ್ತಾರ ಸರ್. ಏನಾಗ 1 ವರ್ಷ ಆಯ್ತು ಜೀವತ್ತಿಲ್ಲತ್ತಾರ. ಇದೀಗ ಎಷ್ಟು ವರ್ಷ ಐತ್ರಿ ನೀವು ಕಟ್ಗಿ ಕಟ್ಟಿ 1 ವರ್ಷ ಆಯ್ತು ಸರ್. ಈಗ 1 ವರ್ಷ ಆಯ್ತು, ಇನ್ನ ಒಟ್ಟು ಬಿಲ್ ಮಾಡಕ್ ತಯಾರಿಲ್ರಿ. ಈಗ ಬರೀ ಅಂತಾರೆ ಪೂರಾ GPS के पार्ट 7 ಮಂದಿ ಫೋಟೋ ಎಲ್ಲ ಇಸ್ಕೊಂಡ್ರಿ. 40x60 ಶೆಡ್ ಹೊಡಿದ್ರಿ ಪೂರಾ ಹೊಲ್ದಾಗ. 17 ದನಗಳವರಿ. ಸೊಸೈಟಿ ರೋಜ ಹಾಲು ಹಾಕ್ತೀನಿ ಈಗ. ಸೊಸೈಟಿ ರೋಜ ಹಾಲು ಹಾಕ್ತೀನಿ ರೀ. ರೋಜ 10 ಲೀಟರ್ ಸೊಸೈಟಿಗೆ ಹಾಲು ಕೊಡ್ತೀನಿ ರೀ. ಹೈನುಗಾರಿಕೆ ಅದ ರೀ ನಮ್ಮಲ್ಲಿ ಪೂರಾ A to Z ಪೂರಾ ಡಾಕ್ಯುಮೆಂಟ್ಸ್ ಗೆ ಸಾಥ್ ಬಂದಿದೆ. ಮತ್ತೀಗ ನಿಮ್ಮ ಸಂಘಟನೆ ಎಷ್ಟು ಜನ ರೈತರ ಹಿಂಗೆ ಅನ್ಯಾಯ ಆದ್ರು? 38-40 ಜನ ರೀ ಹಿಂಗೆ. ನಿಮ್ಮ ಅನ್ಯಾಯ ಆಗಿದೆ? ನಮ್ಮ ಸಂಘಟನೆ ಪೂರಾಗ ಎಲ್ಲ ಹೊಂಟ್ರಿ. ಜರ ವೇಟ್ ಮಾಡ್ತಾರೆ. ಅವ್ರಿಗೆ ಅನ್ಯಾಯ ಆಗ್ಯದ? ಎಲ್ಲರಿಗೆ ಅನ್ಯಾಯ ಆಗ್ಯದ ರೀ. ಪೂರಾ ಫುಲ್ ಫೋಕಸ್ ಆಗ್ಯದ. ಪೂರಾ A to Z ಮಣ್ಣಿನ 1,40,00,000 ರೂಪಾಯಿ ಮಟೀರಿಯಲ್ ಬಿಲ್ ಮಾಡ್ಕೊಂಡ್ರ. ಆದ್ರ ಎಲ್ಲರಿಗೂ ಮಾಡ್ಕೊಂಡ್ರ ಮೆಂಬರ್ಗಳು ಅವ್ರಲ್ಲ. ಒಂದು ರೈತರು ಪೂರಾ ಅಪ್ಪುಟ್ ಹಾರ್ಸಕ್ಯಾರ. ರೈತರು ಕೊಟ್ಟಿಗೆ ಹಾರ್ಸ್ಯಾರ ಪೂರಾ. ಅಂದ್ರೆ ರೈತರು ಹಾರ್ಸಕ್ಯಾರ, ಅವ್ರಿಗೆ ಬೇಕಾದ್ರೆ ಮಾಡಿಸ್ಕೊಂಡ್ರ. ಅಚ್ಚಾ. ಹಾ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಪ್ಪು ಮಡಿಕೆ, ಬೇಲೂರು. ಸಂಗಪ್ಪ ರೊಟ್ಟೆ, ಬೇಲೂರು. ನಿಮ್ದು ಬಿ ಪ್ರಾಬ್ಲಮ್ ಅದ ರೀ ಹಿಂಗೆ? ನಮ್ದು ಅಂದ್ರೆ ಮಾಡಲಿ ಸರ್. ಬರ್ರಿ ಸಲ ಹೋದ್ರೆ ನಮ್ದು ಒಟ್ಟು ಮಾಡಲಿ ಅವ್ರು ಮಾತಾಡೋಣ. ಹಾಂ, ನಿಮ್ದೇನು ಕೊಟ್ಟಿಗೆನೇ ಅದ ರೀ ನಿಮ್ಮದು ಬಿ? ಒಟ್ಟು ನಾವು ಎಷ್ಟು ಬರ್ಸಿದ ಎಲ್ಲ ಸರ್ ಪೂರಾ ಕಟ್ಟೆ ಮಾಡ್ಯಾರ. ಬರ್ಸೈನೇ ತೊಗೊಂಡಿಲ್ಲ ನಿಮ್ದು ಏನು ಬರ ಅಲ್ಲೇ ಡಿಲೀಟ್ ಮಾಡ್ಯಾರ. ಹ್ಞೂ, ಮತ್ತೆ ನಿಮ್ದು ರೀ? ನಮ್ಮದು ಕೆಲಸ ಮಾಡೋರು ಸರ್ ಮಾಡಿಲ್ಲ ರೀ. ಕೊಟ್ಟಿಗೆ ಇದೆ? ಹಾಂ ಹಾಂ ಹಾಂ. ಏನು ಬರ್ಲಕ್ಕೆ ಕೊಟ್ರೆ ನೀವು ಬರ್ಸಿರೇನು ಕೊಟ್ಟಿಗೆ? ಹಾಂ, ಅಂದ್ರೆ ರೈತರಿಗೆ ಸ್ಪಂದನೆ ನೀಡಲ್ಲ ಯಾರು?